ಹಾಂ ಇದ್ರಾಗ ನೋಡ್ಕೊಳ್ಳಿ. ಇದು ರೆಕಾರ್ಡ್ ಆಗ್ತಾ ಇದೆಯಲ್ಲ, ಇದರ ಸುಸ್ಕೊಂಡು ಇಲ್ಲ ಇದು ಪೀಸ್ ಹಾಕಿದ್ರಿ ಇಲ್ಲಿ, ಅಲ್ಲಿನ ಒಂದು ಪೀಸ್ ಇದೆ. ಸೂಡಿ ತಗೊಂಡು ಬರ್ತಾ ಒಂದು ಬೋಲ್ ಆಫ್ ಪ್ಲೇಟ್ ನೋಟು ಮೇಲ್ಗಡೆನೇ ಒಂದು ಸೋರ್ಸ್ ಇದೆ, ಸೌಂಡ್ ಬರ್ತಾ ಇರುತ್ತೆ. ನೋಡಿ ಈ ಥರ ಮಂಚು ಕುಡ್ಕೊಂಡ್ಬಿಡುತ್ತೆ ಅಂತ ಹೇಳಿ ಹೊಸ್ಬಿಟ್ಟು ಹಾಕೋಣ ಇನ್ನೊಂದ್ಸರಿ ಬಂದರೆ ಏನು ಬರೋಲ್ಲ. ವಾಟರ್ ಲೆವೆಲ್ ಮೇಲ್ಗಡೆ ಐತಲ್ಲ, ಟಚ್ ಆಗಿದ್ರೆ ಇವಾಗೇನು ಅವಶ್ಯಕತೆ ಇಲ್ಲ, ಇದು ಖಾಲಿ ಫಸ್ಟ್. ಮೇಲ್ಗಡೆ ಬಿದ್ದು ನೀರು ಅಂತ ಎಷ್ಟು ಹೋಗಿರ್ಬೋದು. ಇದು ತಿರುವರಂಗನ. ಹಾಂ ಇತ್ತು ಇಲ್ಲ. ಅದು ಮತ್ತೆ 200 ಅಡಿ ఉంది. 4 పైపులకే నీళ్ళు 5నే పైపు. అదే ఇది పైన నుంచి నీళ్ళు పడతా ఉంది కదా, అది పైపుల పైన వచ్చిండేది క్యామ్ ఉండేది. ಅದಕ್ಕೆ ಸುಮಾರು ತ್ಯಾನಿಗಳು ఉండే ಕೂಡ ఆల్మోస్ట్ 200 ఫీట్. 205 ఉంటుంది. దాంట్లో పోయి ట్యాన్ ఉందా? కాదు పురుగు ఇది ಯಾರೋ ತ್ಯಾನಿಗೆ ಪಡಿಲ್ಲ ಅವತ್ತು ಪೈಪು ಬಿಟ್ರೆ ನೀರು ಕೊಳಕ್ಕೆ ಹೋಗೋದು. ನೀರು ಲೋಕಲ್ ಗೊತ್ತಾ ಅನ್ಸುತ್ತೆ. ಇದು ಸಾಲ್ಟ್ ತುಂಬ ಇದೆ, ಅದಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ತುಂಬ ರೆಸ್ಟ್ ಬೇಗ ಹಿಡಿದಿರೋದು. ಆಯ್ತು ಅವಾಗಲೂ ಇನ್ನೇನು ಲೈನ್ ಬೇಕು 8 ವರ್ಷ ಆಯಿತು. ಇವಾಗ ಅದೇ ಆಗ ತೆಂಗು ಮರದ ಹತ್ರ ಒಂದಿದೆ ಪೋರು, ಅದು 140 ಅಡಿ ಸೂಪರ್ ಆಗಿದೆ ನೀರು. ಅದು ಗ್ಯಾಪ್ ತಗೊಂತ ಇದೆ ಅಂತ, ಗ್ಯಾಪ್ ಚೆನ್ನಾಗಿ తీసుకుంటా ಅಂತ ಊರ ಲೈಟ್గా ಯಾವುದು అదే ఒకసారి చెక్ చేపిస్తాము అంట. వాటర్ ఉంటుంది కదా, ఎట్లా చెక్ చేసి చాలా మాది ఎంత మాది చిన్నగా ఉంటుంది. అది ఎట్లా ఉంటుందంటే ಅದೇ ನನಗೆ ಹೊಸ ಅದು ಸ್ಟೀಲ್ ಸ್ಟೀಲ್ ಪೆಪ್ಪನ್ ಹಿಂಗ ಕೇಸಿಂಗ್ ಐತಲ್ಲ ಅದು? ಇಲ್ಲ ಇಲ್ಲ కేసింగ్ ఎంత తక్కువ ఉండదు, 100-125 ಅಷ್ಟೇ. నాకేమో ఏమి తెలుసు. ఈ పక్క రామా నీళ్ళు లోపల పోదా తెలుసా? ఆంటీగా షేడ్ ఉంది అమ్మ, ఇట్లా కనిపించదు. ఎంత పడుతుంది ఈ పక్క రా? టీవీ ಸ್ವಲ್ಪ ಬೇಡ ಬೇಡ వీడియో అమ్మలే తోస్తున్నప్పుడు వీడియో ಚೆನ್ನಾಗಿ కరెక్ట్గా తెలుస్తుంది. ಎಷ್ಟು 300 ಮೀಟರ್ ಇದೆಯಾ? అది 500-600 ಮೀಟರ್ ಇದೆ. ಅಲ್ಲ ಇದು ಜಾಯಿನ್ ಮಾಡಿದ್ದೀರಾ? ಇಲ್ಲ, ಒಂದೇ ಒಂದು ವೇಳೆ ಸ್ಪೋರ್ಟ್ಸ್ ಕ್ಲಬ್ 1,100 ಅಡಿ ಇದೆ. ಕ್ಯಾಟ್ 6 ತಾನೆ? ಕ್ಯಾಟ್ 6 ಕೇಬಲ್, ಕ್ಯಾಟ್ 6 ಅಥವಾ ಕೇಬಲ್ ನಾವು ಇದಕ್ಕೆ ಸಪ್ರೇಟ್ ಬಂದಿದ್ದೀರಾ? ನಾವು ಕೊಟ್ಟಿದ್ದೀವಿ, ಕ್ಯಾಟ್ 6 ಕೊಟ್ಟಿದ್ದೀವಿ. ಅಲ್ಲಿ ಹಾಕಿದ್ದೀವಿ ನೋಡಿ ಕ್ಯಾಮ್ರಾಗೆ, ಔಟರ್ ಕೇಬಲ್ ಆ ಥರದ್ದು IP ಕ್ಯಾಮ್ರಾಗಳದು, ಆ ಥರದ ಕೇಬಲ್ ಕೊಟ್ಟಿದ್ದೀವಿ. 1-2-3 ಜನ ಕೊಟ್ಟಿದ್ದೀವಿ ಈ ಥರ ಕ್ಯಾಮ್ರಾ ಇದು ಮಾಡೋರಿಗೆ. ಶ್ರೀನು ಒಂದ್ಸರಿ ಅಲ್ಲಿ ಸಿಟಿ ಕರ್ಕೊಂಡಿದ್ದ, ನಮ್ಮ ಮೆಟಲ್ ಸಪ್ಲೈ ಅಲ್ಲೊಂದು ಸರಿ ನಿಮ್ಮ ಹತ್ರನೇ ಕೆಲಸ ಕಲ್ತ್ಕೊಂಡಿದ್ದೆ ಅಷ್ಟೇ. ಅದೇ ಪಾಸ್ ಬೇರೆಯಿಂದ ಅವ್ರ ಅಕ್ಕ ನಮ್ಮ ಕ್ಲಾಸ್ಮೇಟು.
ನಮ್ಮ ಬಾಸ್ ಅಂತ. ಸುಮಾರು ವರ್ಷ ಒಂದು 20 ವರ್ಷದ ಮೇಲಿಂದ ಕಾಂಗ್ರೆಸ್ ಅಂತ ನಾವು ಓದಿದ್ದಲ್ಲ ಧಂಸಾದಲ್ಲೇ ಓದಿದ್ದು ನಾನು ಹೈಸ್ಕೂಲು ನನ್ನ ಕ್ಲಾಸ್ ಎಷ್ಟೇ ನಿಮ್ಮ ಕ್ಲಾಸ್ನಲ್ಲಿ. ಓಕೆ, ಅಲ್ಲಿ ಇದೆಯಲ್ಲ ಒಂದು ಅಲ್ಲಿ ಪತ್ತೆ ಕಡೆ ಐತಲ್ಲ. ಲಾಸ್ಟಲ್ಲಿ ಮಾತ್ರ ಭಯಂಕರ ನೀರು ಸ್ಟಾರ್ಟ್ ಆಯ್ತು. ಮತ್ತು ರವಿ ಅವರೆಲ್ಲ ನಿಮ್ಗೆ ಚೆನ್ನಾಗಿ ಪರಿಚಯ. ರವಿ ಅವ್ನು ನನ್ನ ಕ್ಲಾಸ್ ಹೌದಾ? ಬಂದಿದೆ ಮದುವೆಗೆ? గ్యాప్లో నీళ్ళు వచ్చే గ్యాప్ లేదంట. దుంకేది ఎంత బాగా చూపిస్తే వినిపిస్తుంది. అది పోయింది, ఇవి లోపల ఇవి వచ్చేలేదు మనకి సౌండ్. ಈಗ ಅದ್ರದ್ದು ರೆಕಾರ್ಡ್ ಆಗಿರ್ತಾ ಆಡಿಯೋ ಒಳಗಡೆ ರೆಕಾರ್ಡ್ ಆಡಿಯೋ ಇಲ್ಲ ಅಲ್ಲ? ಅಲ್ಲ, ಒಳಗಡೆ ಕ್ಯಾಮ್ರಾ ಜೊತೆ ಆಡಿಯೋ ಇದೆ. ಇಲ್ಲಿದೆ ಆಡಿಯೋ, ಇಲ್ಲಿರುತ್ತೆ, ಅಲ್ಲಿರಲ್ಲ. ನಾವು ಮಾತಾಡ್ತಾ ಇರೋದು ರೆಕಾರ್ಡ್ ಆಗಿದೆ. ಅದು ರೆಕಾರ್ಡ್ ಆಗ್ತಿರುತ್ತೆ. ಅಲ್ಲ, ನಾ ಅದರಲ್ಲಿ ಕ್ಯಾಮ್ರಾದಲ್ಲಿ ವಿತ್ ಮೈಕ್ ಇರಲ್ಲ. ಯೂಶಲಿ ಕೆಲವು ಅದರಲ್ಲಿ ವಿತ್ ಮೈಕ್ ಬರೋ ಕ್ಯಾಮ್ರಾಗಳು ಇರ್ತಾವಲ್ಲ, ಅದು ಇವಂತ ಗ್ಯಾಪ್ ಸೋರ್ಸ್ నీళ్ళు వస్తా ఉండేది. చూడగా నీళ్ళు వీటికి తోసినాడు. అవును, మొన్న వచ్చి ఇట్లా కుక్కొని వెళ్దా అదే అదే సోర్సుల్లో నీళ్ళు వస్తా ఇప్పుడు అది వస్తుంది చూడే, అదే లైట్ గా సాల్ట్ అనేది. సొంతంతా మొన్న వచ్చి మూసుకొని వెళ్దా బోర్లో. అది ఇప్పుడు ఇట్లా కట్ చేసుకొని పైన ఉందమ్మా, ఇక్కడ బండ్లో నీళ్ళు వచ్చేది. ఇట్లా వస్తాడు నీళ్ళు, అది సోర్స్. కనిపెట్టిండారు. ఆవిడకిత గుజ్జి మోటార్తోనే వాళ్ళు కెమెరా వేసి చేస్తాడు. ఇంకేం ఏడం 10 అవుడే 12 అవుడే ఎవరో మాన్లు వేసిండారు, అదే వేసిండారు, ఇదే వేసిండారు. ಈ ಗ್ಯಾಪ್ ಚೆನ್ನಾಗಿ ಇದು ಜಾಸ್ತಿ ಇದೆಯಲ್ಲ ಶೀತ ನೀళ్ళు ಚೆನ್ನಾ 420 ಓತಾನೆ ಜಾಸ್ತಿ ಓವರ್ ಆಗ್ಬಿಟ್ಟು ಕೃಷಿ ತೋರಿಸ್ತಾ ಇದ್ರಲ್ಲ, ಚೆನ್ನಾಗಿ ಬರ್ತೈತಾ? ಅದು ಪ್ರಾಬ್ಲಮ್ ಯಾವ ಪೊಸಿಷನ್ ಐತೆ ಮೋಟರ್ ಎತ್ತಕ್ ಆಗುತ್ತಾ ಇಲ್ಲ ಅಂತ. ಇವಾಗ ಹೊಸ ಮೋಟರ್ ಬಿಟ್ಬಿಡೋಕೆ ರೆಡಿ ನೀರು ಚೆಕ್ ಮಾಡೋದಕ್ಕಲ್ಲ. ಈಗ ಇದು ತೆಗಿಯೋಕ್ಕಾಗುತ್ತಾ ಇಲ್ಲ ನೋಡೋಣ ಅಷ್ಟೇ. ನೀರು ಹೆವಿ ನೀರಿದೆ, ನೀರು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನೊಂದು ಏನಾಗುತ್ತೆ ಗೊತ್ತಾ, ಆ ಮೋಟರ್ಗೂ ಪ್ರೆಷರ್ ಆಗುತ್ತೆ. ಇಲ್ಲಿಂದ ನೀರನ್ನ ಪಂಪ್ ಆಡ್ಬಿಟ್ಟು మోటార్ బిద్దోగ్ಬಿಟ್ಟದೆ ನೋಡು, ಕಟ್ಟಾಗಿ. అది కనిపిస్తుంది ఉండు. ಅವಾಗ ಎತ್ತಕ್ಕೆ ಆಗ್ತದೋ ಇಲ್ಲೋ ನಾವು ನೋಡೋಣ, ಒಂದು ಟ್ರೈ ನೋಡೋಣ ಅಂತಷ್ಟೇ. ಪೀಸ್ ಪೈಪ್ ಇದ್ರೆ ಟ್ರೈ ಮಾಡ್ಬಿಡ್ತಾರೆ. ಪೀಸ್ ಪೈಪ್ ಅಲ್ಲ, ಈಗ ಡೈಸು ಲೆಂತ್ ಡೈಸ್ ಇಟ್ಕೊಂಡಿರ್ತಾರೆ. ಲೆಂತ್ ಡೈಸು ಲೆಂತ್ ಇರುತ್ತಣ್ಣ. ಇವ್ರದ್ದು ಏನು ಇದು ಚಿಕ್ಕದು ಮೋಟ್ರ್ ಆದರೆ ಲೆಂತ್ ಡೈ ಬಿಟ್ಟರೆ ಕರೆಕ್ಟಿಗೆ ಅದು ಕುತ್ಕೊಳಕ್ಕೆ ಸರೋಗುತ್ತೆ. ಇದು ಲೆಂತ್ ಡೈ ಬಿಟ್ರೂ ಈಗ ಎಷ್ಟು ಒಂದು ಅರ್ಧ ಇಂಚ್ ಇರುತ್ತಣ್ಣ, ಅರ್ಧ ಇಂಚ್ ಇರುತ್ತೆ. ಓಕೆ, ಅದ್ರಾಗ ಹೋಗಲ್ಲ ದೊಡ್ಡ ಮೋಟ್ರ್. ಅವ್ರೇನು ಗೊತ್ತಣ್ಣ, ಬಂದ್ಮೇಲೆ ಮಿನಿಮಮ್ ಇಸ್ಕೊಂಡೇ ಹೋಗ್ತಾರೆ. ಅದಕ್ಕೆ ಫಸ್ಟ್ ನಾವು ಅದಕ್ಕೆ ಹೇಳೋದು ನಮ್ಸಮ್ ಕೇಳ್ಬಿಟ್ಟು ಅಷ್ಟೇ ನಾವು. ಇವಾಗ ಈ ವಿಡಿಯೋ ತೋರಿಸ್ಬೋದು, ವರ್ಕ್ ರೆಕಾರ್ಡ್ ಈ ಥರ ಕೇಳಿಸ್ಬಿಟ್ಟು ವಾಯ್ಸ್ ರೆಕಾರ್ಡ್ ಅದು ಹೇಳೋದವ್ರು ಕಾನ್ಫಿಡೆಂಟ್ ಆಗಿರೋಕ್ಕೆ. ಇವಾಗ ನಾವು ಡೈರೆಕ್ಟಾಗಿ ಅದೇ ತಾನೇ ಹೇಳ್ತೀವಿ, ನೀವು ಕನ್ಫರ್ಮ್ ಆಗಿ ತೆಗಿತೀರಿ ಅಂದರೆ ನೀವು ಲಮ್ಸಮ್ ಏನು ಅಮೌಂಟ್ ಮಾತಾಡ್ತಿಲ್ಲ ಅದು ಕೊಟ್ಬಿಟ್ಟು ಇದು ಮಾಡ್ತೀವಿ. ಅಪ್ಪ ಅದು ಹೇಳ್ತಿರೋದು ಆಗುತ್ತೆ ಅಂದರೆ ತೆಗ್ಸೋಣ, ಇಲ್ಲ ಅಂದರೆ ಈಗ ಹೊಸ ಮೋಟರ್ ಬಿಟ್ಕೊಂಬಿಡೋಣ. అదే మనుషుడు, అదే మరి చెక్క ఏమది ఏర్లు అంత పోయిండయ్యా. ಬೇರೆ ಅದು ಅಲ್ಲ ಅಲ್ಲ, ಏನಿರ್ಬೋದು ಅದು ಬೇರೆ
ಏನಿದೆ ಅಣ್ಣ ಅದು ದಾರಗಳು ಕಟ್ಟಿರ್ತಾರ ಅಣ್ಣ ಹಾಂ ಹಾಂ ಇದ್ರಗಳಿಗೆ ಓಕೆ ಕೇಬಲ್ಗೆ ಅಲ್ಲೆಲ್ಲ ಸಿಕ್ಕಾಕೊಂಡಿರೋದು ಓಕೆ ಕಟ್ಟು ಬಿಚ್ಕೊಂಡಿರ್ತಾರೆ. ನೀನೇ ಅವರ ಪುಡಿದೆ ಹಾಂ ಅಲ್ಲ ಬೇರು ಅಷ್ಟು ಉದ್ದಕ್ಕೆ ಯಾವ ಬೇರುಗಳು ಹೋಗ್ತವೆ. ನೀರ್ಗಿರ್ ತೊಪ್ಪ ಪಕ್ಕದಾಗ ಬರ್ಗಳಿರುತ್ತಲ್ಲ ಬಟ್ ಇಷ್ಟು ಹೋಗಲ್ಲಲ್ವಾ? ಹೋಗುತ್ತೆ. 400 ಅಡಿ 500 ಅಡಿ ಹೋಗುತ್ತೆ. ನಾನು 600 ಅಡಿ ಗಂಟೆ ನೋಡಿದ್ದೀನಿ. ಬೇರುಗಳು 600 ಅಡಿ ಬಾ. ಅದು ಬಂಡೆ ಗಟ್ಟಿರೋ ಬಂಡೆಗೆ ಹೋಗಲ್ಲ. ಓಕೆ ಓಕೆ ಲೂಸ್ ಮಾಡಲ್ಲ. 5 ಲೂಜ ಹೇಳಪ್ಪ ಮುನ್ನ ಇನ್ನ ನಮ್ಮ ಇಲ್ಲೊಂದು ಹತ್ತಿ ಮರ ಇತ್ತು ದೊಡ್ಡದು 2 ಇಟ್ಟಿಲ್ಲಿ ತೆಗ್ಸ್ಬಿಟ್ವಿ. ಈಗ ಬೋರ್ ಆಗೈತೆ ಮುಂದೆ ತೀರಿಸಿಮ್ ಕದಾ ಬೋರ್ ಹಾಕಿದ್ಮೇಲೆ ತೆಗೆದ್ಬಿಟ್ವಿ. ಅದು ಎಲ್ಲಿವರೆಗೂ ಬಂದಿದ್ದು ಬೇರುಗಳು. ಎನ್ನದೆ ದಿದ್ದಿದೆ 645 ಇಲ್ಲೊಂದು ಗ್ಯಾಪ್ ಇಲ್ಲ. ಎಷ್ಟು 600? 600 ಅದೇ ಮತ್ತೆ ಅಲ್ಲಿಗೆ ದಾರ ಎಲ್ಲ ನೋಡಿ ಇಲ್ಲೇ ಇಲ್ಲ ನೋಡಿ. ಕೇಬಲ್ ಏನಾರ ಕಟ್ಟಾಗೈತಣ್ಣ? ಇಲ್ಲ ಕೇಬಲ್ ಇಲ್ಲ. ಕೇಬಲ್ ಲಾಸ್ಟ್ವರೆಗೂ ಬಂದ್ಬಿಟ್ಟಿದೆ. ಒಂದು ಚೂರು ಇದ್ರೆ ಒಂದು ಚೂರು ಇರ್ಬೋದು ಅಷ್ಟೇ. ಇದು ಕೇಬಲ್ ಜಾಸ್ತಿ ನೋಡ್ರಿ ಅದೇ ಸ್ವಲ್ಪ 1 ಇಂಚು ಗ್ಯಾಪ್ ಕಾಣಿಸುತ್ತಾ? ಕಾಣಿಸ್ತದೆ ಕೇಬಲ್ಲು ಅದ್ರ ಮೇಲೆ ಬಿದ್ದಿರುತ್ತಲ್ಲಣ್ಣ, ಹೋಗಿ ಪ್ರೆಸರಾಗಿ ಬಿದ್ದಿರುವಾಗ ಏನಾಗುತ್ತೆ ಸ್ವಲ್ಪ ಮಣ್ಣು ಬಿದ್ದೋಗ್ಬಿಟ್ಟಿರುತ್ತೆ ಅದ್ರ ಮೇಲೆ. ಆ ಸುತ್ತು ಮಣ್ಣು ಬಿದ್ದಾಗೈತೆ ಸ್ವಲ್ಪ. ಅಲ್ಲ ಇದು ಅಣ್ಣ ಏನು ಗೊತ್ತಾ, ಇದೇ ಮೋಟ್ರು. ಇದೇ ಮೋಟ್ರು ಆಯ್ತಾ. ಇದು ಒಂದು ಚೂರು ಗ್ಯಾಪ್ ಐತೆ ನೋಡಿ. ಇದು ಒಂದು ಥರ ಇದು ನೋಡಿ, ಸ್ವಲ್ಪ ಕಲ್ಲುಗಳೆಲ್ಲ ಇಲ್ಲೆಲ್ಲ ಬಿದ್ದೈತೆ ನೋಡಿ. ಇದೆಲ್ಲ ಮಣ್ಣು ಆಗ ಅದ್ರ ಮೇಲೆ ಬೀಳ್ತದೆ ನೋಡಿ. ಸುಮ್ಮನೆ ಒಂದು ಸ್ವಲ್ಪ ಧೂಳು ಆಗ ಬೀಳ್ತದೆ ನೋಡಿ. ಇಷ್ಟು ಗ್ಯಾಪಾಗೆ ಹಿಂಗೆ ಬಂದಿರೋದು ಒಂಚೂರು ಏನೋ గేట్ వాళ్ళ ధర కనిపిస్తుంటేనే కానీ కూడా అసంలో పడిండేది అది మొన్న మూసింది ఇವಾಗ ಏನಂದ್ರೆ పొయ్యిక పొడి ఉంటుంది కదా పడిండే సైడ్ లో ఉండే మన్ను తడిసి ఏ పొయ్యిక ఫుల్గా ఉంటుంది. 5 మంది చెప్తాల మోటార్ ಗಲೀಜಾಗ್ಬಿಡುತ್ತೆ, ನೋಡೋಕ್ಕಾಗಲ್ಲ. ಮೇಲೆ ಎತ್ಕೊಂಡು 4:30 లేసి నీళ్ళంతా పసుపు నేను బట్టి ಏನೋ ಸ್ಟೇಜ್ ಏನೋ ಕಾಣಿಸುತ್ತೆ ಕಲಿಸ್ತೆ. ಓಪನ್ ಆಗಿರಲ್ಲ. ಓಪನ್ ಆಗಿರಲ್ಲ, ನೀರೊಳಗೆ ಹೋಗೋದಕ್ಕೆ ತೂಕ ಕಮ್ಮಿ ಆಗ್ಬಿಡುತ್ತೆ. ಮೇಲ್ಗಡೆ ಹೋಗೋ ಪ್ರೆಜರು ನೀರಲ್ಲಿ ಹೋಗೋ ಪ್ರೆಜರ್ ಜಾಸ್ತಿ ಇರ್ತದೆ. ಪಟ್ಟ ಬಂದ್ಬಿಟ್ಟೈತಲ್ಲ, ಅದೇ ಅದು ಏನಾದ್ರು ಕಟ್ ಆಗಿರ್ಬೋದು. ಅಲ್ಲ ಅವು ಕೂತಿರುತ್ತಲ್ಲ, ಸ್ವಲ್ಪ ರಸ್ಟ್ ಇರುತ್ತಲ್ಲ, ಇದ್ರಲ್ಲಿ ಅದು ಕೂತಿರುತ್ತೆ. ಕಟ್ಟಾಗಕ್ಕೆ ಚಾನ್ಸ್ ಇಲ್ಲ. ಇವಾಗ ಇವರು ಡೈ ಬಿಟ್ಟಾಗ ಪ್ರೆಸರ್ ಹೊಡಿತಾರಲ್ಲ, ಆವಾಗ ಸ್ಟೇಜ್ಗಳು ಬಿಟ್ಕೊಂಡು ಆವಾಗ ಎತ್ತಕ್ಕೆ ಚಾನ್ಸಸ್ಸು ನಾನು ಹೇಳ್ತಿಲ್ಲ, ಏನೋ ಒಂದು 10% ಇರ್ಬೋದೇನೋ. ಅದನ್ನ ಇದ್ದಿದ್ರೆ ಒಂದು 60% ಹೋಗ್ಬೋದು. ಆ ಪೀಸ್ ಪೈಪ್ ಇದ್ದಿದ್ರೆ 90% 100% ಅದು ಇರ್ತಾರೆ. ಆ ಪೀಸ್ ಇದ್ದಿದ್ರೆ ಸಾಕಾಗ್ತದೆ. ಅಮ್ಮ 2 ಮೇಲೆ ಎತ್ಕೊಂಡು ಇಲ್ಲ, ಹಿಂಗೆ ಕೂಳ್ಸಿದ್ರೆ ಮಾತ್ರನೇ ಕಾಣಿಸ್ತಾ ಇರೋದು. ಹಿಂಗೆ ಕಾಣಿಸಲ್ಲ, ಕಾಣಿಸಿದ್ಯಾ? ಹಿಂಗೆ ಇದ್ರ ಮೇಲೆ ಲೈಟಾಗಿ ಬಂದು ಕೂಳ್ಸಿರೋದಕ್ಕೆ ಹಿಂಗೆ ಕಾಣಿಸ್ತೈತೆ. ಅದು ಬಂದ್ಬಿಟ್ಟು ಎಲ್ಲ ಬಂದಿದಂಗೆ ಆಗಲ್ಲ. ಸ್ಟಾಪ್ ಮಾಡಬೇಕು.